ನಿಮ್ಮ ಮನೆಯಲ್ಲೇ ನಿಮ್ಮ ತಂಗಿ ಹೇಗಿರ್ತಾಳೆ ಅಂದರೆ ಒಂದು ಲೈವ್ಲಿ ಬಬ್ಲಿ, ಸ್ವಲ್ಪ ತರಲೆ, ಸ್ವಲ್ಪ ತುಂಟು. ಸೊ ಅದೇ ಥರ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಪರಮ್ ಸರ್ ನನ್ನನ್ನು ನಂಬಿ ಇಷ್ಟು ಅಂದರೆ ಇಟ್ ಈಸ್ ಅ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಸರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ನೀವು ನನಗೆ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ, ನನ್ನನ್ನು ನಂಬಿದ್ದಕ್ಕೆ. ಆ್ಯಂಡ್ ಟು ದ ಎಂಟೈರ್ ನಮ್ಮ ಧನಂಜಯ ಅಣ್ಣ, ತಾರಮ್ಮ, ಮೋಕ್ಷ, ನಮ್ಮ ಅಭಿ ಆ್ಯಂಡ್ ನನ್ನ ತಮ್ಮ ನಚ್ಚಿ, ವಿವ್ ಆಲ್ ಲೈಕ್ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ವಿ ಆ್ಯಕ್ಚುಲಿ ಗಾಟ್ ಲೈಕ್ ಒಂದು ಫ್ಯಾಮಿಲಿ ವೈಬ್ ಏನಿರುತ್ತಲ್ಲ ನಮ್ಗೆ ಅಲ್ಲಿ ಸೆಟ್ಟಲ್ಲೇ ಸಿಕ್ತು. ಎಷ್ಟೋ ಸಲ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ಅಣ್ಣನಿಗೆ ಎಲ್ಲರಿಗೂ, ವೆನ್ ಆ್ಯಕ್ಟರ್ಸ್ ವೆರ್ ನಾಟ್ ಆ್ಯಕ್ಟಿಂಗ್ ಅಂತ, ಬಿಕಾಸ್ ಇಟ್ ವಾಸ್ ಜಸ್ಟ್ ಒಂದು ಫ್ಲೋ ಅಲ್ಲಿ ಒಂದು ಫ್ಯಾಮಿಲಿ ಹೇಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಹೆಂಗಿರುತ್ತೆ ಒಂದು ಕಾನ್ವರ್ಸೇಷನ್, ಅದೇ ಥರ ಇರ್ತಾಯಿತ್ತು. ಒಂದು ಓನ್ಲಿ ಚೇಂಜ್ ಏನಂದರೆ ಸರ್ ಕೊಟ್ಟಿರೋ ಡೈಲಾಗ್ಸ್ನ ಹೇಳ್ತಾ ಇದ್ವಿ ಅಷ್ಟೇ. ಬಟ್ ದ ವೈಬು ಮತ್ತು ಎಲ್ಲ ಐ ಥಿಂಕ್ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ನಾನು ಫಸ್ಟ್ ಟೈಮ್ ನಮ್ಮ ಟ್ರೇಲರ್ ನೋಡಿದ್ದು, ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಇವನ್ ಐ ವಾಂಟ್ ಟು ವಾಚ್ ದ ಮೂವಿ ನೌ. ಸೊ ಐ ಹೋಪ್ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಮೂವಿ ಅಂತ. 14 ಜೂನ್. ನಿಜವಾಗ್ಲೂ ಅಂದರೆ ಕೋಟಿ ಅನ್ನೋ ಒಂದು ಟೀಮಲ್ಲಿ ನಾನೊಬ್ಬ ಮೆಂಬರ್ ಆಗಿರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಈ ಸಿನಿಮಾದಲ್ಲಿ ಮಾಡಿರೋ ನಾನು ನಚ್ಚಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ, ಧನಂಜಯ ಅಣ್ಣನ ತಮ್ಮನ ಪಾತ್ರ. ಸೊ ನಮ್ಮದು ಫ್ಯಾಮಿಲಿ ಏನಿದೆ, ಧನಂಜಯ ಅಣ್ಣ ಆಗಿರ್ಬೋದು, ತಾರಮ್ಮ, ನಾನು, ತನುಜ, ನಾವು ಇನ್ಫ್ಯಾಕ್ಟ್ ನಿಜವಾದ ಲೈಫಲ್ಲೂ ಫ್ಯಾಮಿಲಿ ಥರನೇ ಇದ್ದೀವಿ. ನಾವು ಮಾತಾಡೋದು ಹಾಗೆ ಮಾತಾಡ್ತಾ ಇರ್ತೀವಿ. ಸಿನಿಮಾ ಅಂದರೆ ಶೂಟಿಂಗಲ್ಲಿ ಬ್ರೇಕ್ ಸಿಕ್ಕಾಗೂ ಅಷ್ಟೇ ತಾರಮ್ಮನ ಕ್ಯಾರವನಲ್ಲಿ ಕೂತಿರ್ತೀವಿ, ಇಲ್ಲ ಧನಂಜಯ ಅಣ್ಣನ ಕ್ಯಾರವನಲ್ಲಿ ಕೂತಿರ್ತೀವಿ, ಅಷ್ಟು ಕೂತು ಹರಟೆ ಮಾಡ್ತಾ ಇರ್ತೀವಿ. ಅಂದರೆ ಇಡೀ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದು ನನಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ಅಂತ ಹೇಳ್ಬೋದು. ನಮ್ಮ ಮೋಕ್ಷ ಅವ್ರು ಆಗಿರ್ಬೋದು, ಅಭಿಷೇಕ್ ಅಣ್ಣ, ಆಕಾಶ್ ಅವರು, ಆಮೇಲೆ ರಮೇಶ್ ಸರ್, ನಿಜವಾಗ್ಲೂ ತುಂಬ ಖುಷಿ ಆಯಿತು ಸರ್ ಜೊತೆ ವರ್ಕ್ ಮಾಡಿದ್ದು. ಕ್ಲೈಮ್ಯಾಕ್ಸಲ್ಲಿ ಅಷ್ಟೇ ನಾನು ಬಂದಿದ್ದು ಸರ್ ಜೊತೆ. ಆ್ಯಂಡ್ ಮೇಜರ್ ಥ್ಯಾಂಕ್ಸ್ ನಮ್ಮ ಪರಮ್ ಸರ್ಗೆ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ನಚ್ಚಿ ಅನ್ನೋದೊಂದು ಸಣ್ಣ ಪಾತ್ರ ಆಗಿರ್ಬೋದು, ಬಟ್ ಒಂದು ಎರಡು ಸೀನ್ಸ್ಗಳಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡುವಂಥ ಒಂದು ರೋಲ್ ಇದೆ. ಅದನ್ನ ನಂಬಿರೋದಕ್ಕೆ ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಥರದೊಂದು ದೊಡ್ಡ ಟೀಮ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇರೋದು, ಅಂದರೆ ಒಂದು ದೊಡ್ಡ ಟೀಮ್, ದೊಡ್ಡ ಪ್ರೊಡಕ್ಷನ್ ಅಂತ. ಸರ್ ನನಗೆ ಆ್ಯಕ್ಚುಲಿ ಸಿನಿಮಾ ಎಲ್ಲ ಮುಗಿದ ಮೇಲೆ ಒಂದು ಸರಿ ಫೋನ್ ಮಾಡಿದ್ರು, ಪೃಥ್ವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಪ್ರಮೋಷನ್ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡೋಣ ಅಂತೇಳಿ. ಆಮೇಲೆ ಲಾಸ್ಟಿಗೆ ಒಂದು ಮಾತು ಹೇಳಿದ್ರು, ನಾವೆಲ್ಲ ನಿಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದೀವಲ್ಲ ಅಂತ. ಸರ್ ಚೆನ್ನಾಗೆಲ್ಲ ಲಕ್ಸುರಿಯಸ್ ಆಗಿ ನೋಡ್ಕೊಂಡಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಇಡೀ ಟೀಮ್, ನಮ್ಮ ಕೋಟಿ ಅನ್ನೋ ಒಂದು ಚಿತ್ರ, ಆಮೇಲೆ ಮೊನ್ನೆ ರೀಸೆಂಟಾಗಿ ಕಲರ್ಸ್ ಕನ್ನಡದಲ್ಲಿ ಕೂಡ ನಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸರ್. ಮೇ ಬಿ ನಾನು ಒಂದಿಷ್ಟು ಸಣ್ಣ ಪುಟ್ಟ ಸಿನಿಮಾ ಮಾಡಿ ಆ ವೇದಿಕೆ ಕಲರ್ಸ್ ಕನ್ನಡದಲ್ಲ ಪರ್ಫಾರ್ಮ್ ಮಾಡೋಕೆ ಒಂದು 5-6 ವರ್ಷ ಆಗ್ತಿತ್ತೇನೋ, ಆ ಟೈಮ್ನ ಕಟ್ ಡೌನ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸರ್. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಿ ನೀವು ಆ್ಯಕ್ಚುಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಸೊ ಇಡೀ ಜರ್ನಿ, ಕೋಟಿ ಜರ್ನಿ ಏನಿದೆ, ಇದು ನನ್ನ ಲೈಫಲ್ಲೇ ಒಂದು ಬ್ಯೂಟಿಫುಲ್ ಚಾಪ್ಟರ್ ಅಂತ ಹೇಳ್ಬೋದು. ಡೈರೆಕ್ಟಾಗಿ ಕರೆದು ಆಫೀಸಿಗೆ ಮಾತಾಡಿಸಿದಾಗ ಇನ್ನೂ ಖುಷಿ ಆದೆ. ಸೊ ಇಲ್ಲ ಸರ್ ಮಾಡೇ ಮಾಡ್ತೀನಿ, ನೀವು ಕೇಳಿದ್ರಿ ಇದು ಓಕೆನಾ ನೀವು ಮಾಡ್ತೀರಾ ಅಂತ. ಬಟ್ ನನ್ನ ತಲೆಯಲ್ಲಿ ಇದ್ದ ಥಾಟ್ಸ್ ಒಂದೇ, ನೀವು ಕರೆದು ಆ ಮಾತು ಹೇಳಿದ ತಕ್ಷಣ ನಾನು ಮಾಡಲ್ಲ ಅನ್ನೋ ಮಾತೇ ಇಲ್ಲ. ಸೊ ತುಂಬ ಖುಷಿ ಆದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಬೇಜಾರು ವಿಷಯ ಏನು ಅಂದರೆ, ನಾನು ಈ ಸಿನಿಮಾದಲ್ಲಿ ಕಡಿಮೆ ಡೇಟ್ಸ್ ಮಾಡಿದೆ. ಇವ್ರನ್ನೆಲ್ಲ ನೋಡಿದ್ರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಅಯ್ಯೋ ಇನ್ನೂ ಒಂದಷ್ಟು ದಿನ ಶೂಟಿಂಗ್ ಮಾಡ್ಬೋದಾಗಿತ್ತಾ ಇದ್ದಿದ್ರೆ. ನೀವು ಇರ್ತೀರಾ ಬಿಡಿ ಜಾಸ್ತಿ. ಆದಷ್ಟು ಬೇಗ ಈ ಕೋಟಿ ಹಿಟ್ ಆಗಲಿ, ಇನ್ನೊಂದು ಮತ್ತಷ್ಟು ಸಿನಿಮಾಗಳು ಮಾಡಿ ಅದ್ರಲ್ಲಿ ನಮ್ಮನ್ನ ಸ್ವಲ್ಪ ಜಾಸ್ತಿ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮೆಲ್ಲ ಟಿ ವಿಲಿ ಕೆಲಸ ಮಾಡಿದವ್ರಿಗೆ ಪರಮ್ ಸರ್ ಅಂತ ಒಂದು ಬರೀ ಹೆಸರಷ್ಟೇ ಗೊತ್ತಿತ್ತು, ನೋಡಿರಲಿಲ್ಲ ಅವ್ರು. ಆಬ್ವಿಯಸ್ಲಿ ಇವತ್ತು ಕ್ಯಾಮ್ರಾ ಶೈ ಎಲ್ಲರೂ ಹೇಳೋರು ಪರಮ್ ಸರ್ ತುಂಬ ಕೋಪ ಮಾಡ್ಕೋತಾರೆ, ಈಸ್ ಅ ವೆರಿ ಪರ್ಫೆಕ್ಷನಿಸ್ಟ್ ಅದು ಇದು ಅಂತ. ಅದೇ ಭಯದಲ್ಲಿ ಪರಮ್ ಸರ್ನ ಮೀಟ್ ಮಾಡೋಕ್ಕೆ ಹೋದೆ. ಒಂದು ಆ್ಯಕ್ಚುಲಿ ನನಗೆ ಈ ಕ್ಯಾರೆಕ್ಟರ್ ಶಿವ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ನನಗೆ ಆ್ಯಕ್ಚುಲಿ ಬೇರೆ ಕ್ಯಾರೆಕ್ಟರ್ ಆಫರ್ ಮಾಡಿದರು. ಸ್ಟಾರ್ಟಿಂಗಲ್ಲಿ ಇಟ್ ವೆಂಟ್ ಗುಡ್. ವರ್ಕ್ಶಾಪಿಗೆ ಕರೆದಾಗ ನೋಡೋಣ ಬಂದರು, ಅವ್ರ ಜೊತೆ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಸಚ್ ಅ ಬಿಗ್ ಸ್ಟಾರ್, ಎಲ್ಲ ಮರ್ತೋದೆ. ಪರಮ್ ಸರ್ ನನಗೆ ಕರೆದ್ಬಿಟ್ಟು ಅವತ್ತೆಷ್ಟು ಚೆನ್ನಾಗಿ ಮಾಡಿದ್ರಿ, ಇವತ್ತು ಏನಾಯಿತು ಅಂತಂದರು. ಅಂದ್ಕೊಂಡೆ ಹೋಯ್ತು ಗುರು ರೋಲು, ಮನೆಗೆ ಹೋಗೋಣ ಸುಮ್ಮನೆ ಅಂತ. ಬಟ್ ಒಂದು ವಾರ ಆದಮೇಲೆ ಈ ಕಾಲ್ಡ್ ಮೀ ಆ್ಯಂಡ್ ಆಫರ್ಡ್ ಮೀ ಅ ಡಿಫ್ರೆಂಟ್ ರೋಲ್. ಸೊ ಹೋಪ್ಫುಲಿ ಐ ಹ್ಯಾವ್ ಡನ್ ಜಸ್ಟಿಸ್ ಟು ವಾಟ್ ಯು. 100% ಅಭಿ.